ಇದ್ರೆ ಇಷ್ಟು ದೀರ್ಘಕಾಲ ಇಂಥ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರೋದು ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಹೊತ್ತು ಇಲ್ಲಿ ಅಭಿನೀತವಾಗಬೇಕಾಗಿರ್ತಕ್ಕಂಥ ನಾಟಕವನ್ನು ರಚಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಶಿಷ್ಟ ಸಂಗತಿಗಳು ನನ್ನ ಗಮನಕ್ಕೆ ಬಂದು ಅವರು ತೆಗೆದುಕೊಂಡು ಬರ್ತಿದ್ದಂತಹ ನಾಟಕ ಪರಿಕರಗಳನ್ನು ಹೊತ್ತುಕೊಂಡು ಬಂದಿದ್ದಂತಹ ವಾಹನ ಅಲ್ಲಿ ತೊಂದರೆಗೆ ಈಡಾಗಿ ಅದು ನಿಂತಿದ್ದರಿಂದ ಬೇರೆ ವಾಹನವನ್ನು ಅವರು ಏರ್ಪಡಿಸಿ ಆ ದೃಶ್ಯಗಳನ್ನು ಅದಕ್ಕೆ ಬೇಕಾದಂತಹ ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡು ಬರಬೇಕಾಯಿತು ಅಂತ ಹೇಳಿದ್ದ. ಆದರೆ ಹಿರಿಯರು ಮೈಸೂರಿಗೆ ಬಂದು ನನ್ನನ್ನು ಆಹ್ವಾನಿಸಿದರು ಬರಬೇಕು ಅಂತ ಹೇಳಿಬಿಟ್ಟು ಅಂತ. ನಾಗಮಂಗಲಕ್ಕೆ ಹಿಂದಿಗೆ ನಾನು ಬಂದಿದ್ದೆ. ಎಂಥದ್ದು ವಿಶ್ವವಿದ್ಯಾಲಯದ ಪ್ರಚಾರೋಪನ್ಯಾಸಗಳಲ್ಲದಿರ ಭೈರಪ್ಪನವರ ಸಾಹಿತ್ಯ ಕೃತಿಗಳನ್ನು ಕುರಿತ ಹಾಗೆ ತಮ್ಮ ಊರಿನಲ್ಲಿ ತಾವು ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಹೀಗೆ ಕೆಲವು ವರ್ಷಗಳ ಹಿಂದೆ ನಾನು ಭೈರಪ್ಪನವರು ಇಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನನ್ನ PhD ವಿದ್ಯಾರ್ಥಿನಿಯಾಗಿದ್ದಂತಹ ಮಾಲತಿ ಎನ್ನುವರೇ ಭೈರಪ್ಪನವರ ಕೃತಿಗಳ ಬಗ್ಗೆ ಇಲ್ಲಿ ಅಮೋಘವಾದಂಥ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದರು. ನಾವು ಎಲ್ಲ ಉಪನ್ಯಾಸವನ್ನು ಮಾಡಿದ್ವು ಅಂತಕ್ಕಂಥದ್ದು ನನಗೆ ನೆನಪಿಗೆ ಬರ್ತಾ ಇದೆ. ನೋಡುವಂಥ ಭಾಗ್ಯ ಕರುಣಿಸಿದ ಈ ಊರಿನ ನಿಮ್ಮ ಮಿತ್ರರೆಲ್ಲರಿಗೂ ಆ ಸಾಲೋಲ್ಲ. ನನ್ನ ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಲ್ಲ, ಅದೇ ನನ್ನ ಭಾಗ್ಯ. ನಿಮಗೆಲ್ಲ ದೇವರು 100 ವರ್ಷ ಆಯಸ್ಸನ್ನು ಕರುಣಿಸಿ ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಸಂಚಿಕೆಯಲ್ಲಿ ನಾಡು ಕಟ್ಟಿರುವ ಕನ್ನಡ ಕಟ್ಟಾಳು ಸಂಘಗಳು ಎಂದು ಗುರುತಿಸಿರುವ 8 ಸಂಘಗಳ ಪೈಕಿ ನಮ್ಮ ನಾಗಮಂಗಲದ ಕನ್ನಡ ಸಂಘವು ಒಂದು ಎನ್ನುವುದು ನಮ್ಮ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ.